ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಾರ ಅಂದರೆ ಸೋಮವಾರದಿಂದ ಭಾನುವಾರ 12ನೇ ತಾರೀಕು ಜನವರಿ 2026ರಿಂದ 18ನೇ ತಾರೀಕು ಜನವರಿ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಸ್ವಾತಿ ನಕ್ಷತ್ರ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗುತ್ತೆ. ಈ ವಾರದಲ್ಲಿ 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಶುಕ್ರ 12 ಜನವರಿ 2026 ಶುಕ್ರ ರಾತ್ರಿ 3 ಗಂಟೆ 58 ನಿಮಿಷಕ್ಕೆ ಧನುರ್ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 14ನೇ ತಾರೀಕು ಜನವರಿ 2026 ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 15/1/2026 ಮಂಗಳ ಗ್ರಹ ರಾತ್ರಿ 4 ಗಂಟೆ 28 ನಿಮಿಷಕ್ಕೆ ಮಂಗಳ ಕೂಡ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಇವೆಲ್ಲ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 14 ಜನವರಿ 2026 ಬುಧವಾರ ಮಕರ ಸಂಕ್ರಮಣ, ಧನುರ್ಮಾಸ ಪೂಜಾ ಅನ್ನೋದು ಸಮಾಪ್ತಿಯಾಗುತ್ತೆ. 15/1/2026 ಗುರುವಾರ ಉತ್ತರಾಯಣ ಪುಣ್ಯಕಾಲ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಅವತ್ತು ಸಂಕ್ರಾಂತಿ ಹಬ್ಬ ಕೂಡ. ಹಗಲು 12 ಗಂಟೆ 52 ನಿಮಿಷಕ್ಕೆ ಪೊಂಗಲ್ನ ನೈವೇದ್ಯ ಮಾಡಿ ಇಡಬೇಕು ದೇವರಿಗೆ. ಇನ್ನು ತಿಲದಾನವನ್ನು ಮಾಡಬೇಕು. ಎಳ್ಳು, ಕಬ್ಬು, ಹಣ್ಣು ಬೀರುವ ಪದ್ಧತಿ ಕೂಡ ನೀವೆಲ್ಲ ಬೀರ್ತೀರ. ಈ ವಾರ ನಾನೀಗ 12ನೇ ತಾರೀಕಿಂದ 18ನೇ ತಾರೀಕುವರೆಗೂ ಕೂಡ ವಾರ ಭವಿಷ್ಯ ತಿಳಿಸ್ತೀನಿ. ಇದೇ ವಾರದಲ್ಲೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋ ಬಿಟ್ಟು ಮತ್ತೊಂದು ವಿಡಿಯೋ 19/1/2026ರಿಂದ 25/1/2026 ಇನ್ನೊಂದು ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ರಿಲೀಸ್ ಆಗಿ 1 ಅವರಲ್ಲಿ ಆ ವಿಡಿಯೋನು ಕೂಡ ರಿಲೀಸ್ ಆಗುತ್ತೆ. ಯಾಕೆ ಒಂದು ವಾರ ಮೊದಲೇ ಹಾಕ್ತಾ ಇದ್ದೀನಿ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ಇನ್ನು 14 ದಿವಸ ಯಾವುದೇ ವಿಡಿಯೋಗಳು ಹಾಕಕ್ಕಾಗದೇ ಇರೋದ್ರಿಂದ ವೀಕ್ಷಕರಿಗೆ ಮುಂದಿನ ವಾರದ ವಿಡಿಯೋ ಮಿಸ್ ಆಗಬಾರ್ದು ಅಂತೇಳಿ 2 ವಾರದ ವಿಡಿಯೋವನ್ನು ಇದೇ ವಾರದಲ್ಲಿ ನಿಮಗೆ ರಿಲೀಸ್ ಮಾಡಲಾಗ್ತಾ ಇದೆ. ಹಾಗಾದರೆ ಈ ವಾರ ಹೇಗಿದೆ ರಾಶಿ ಫಲ ಒಂದೊಂದು ರಾಶಿಯವರಿಗೆ ಅನ್ನೋದನ್ನ ನಾನೀಗ ತಿಳಿಸ್ತೀನಿ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ತಿಳ್ಕೊಬೋದು, ಅಥವಾ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬೋದು. ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಸೂರ್ಯ ಪಂಚಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಳೆದುಕೊಂಡಂತಹ ಅಧಿಕಾರ ಮೇಷರಾಶಿ ಜಾತಕರಿಗೆ ಉದ್ಯೋಗ ಅವಕಾಶಗಳು, ಕಳೆದುಕೊಂಡ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ. ಕೆಲವರು ಕೆಲಸ ಕಳ್ಕೊಂಡ್ಬಿಟ್ಟಿರ್ತೀರ, ಕೆಲಸ ಸಿಗುತ್ತೆ. ಕೆಲವರು ಸರ್ಕಾರದಲ್ಲಿ ಡಿಪ್ರಮೋಷನ್ ಆಗೋಗಿರುತ್ತೆ, ಅಂಥವ್ರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಆದರೆ ಹೆಣ್ಣಿನ ವಿಚಾರದಲ್ಲಿ, ಸ್ತ್ರೀ ವಿಚಾರದಲ್ಲಿ ತೊಂದರೆ ಆಗ್ಬೋದು. ಯಾರೂ ಕೂಡ ದುಡ್ಡು ಕೊಟ್ಟು ಪ್ರಮೋಷನ್ನ ತಗೋಬೇಡಿ, ಅದರಿಂದ ಗೌರವಗಳು ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ರಾಶಿ ಚಕ್ರದಲ್ಲಿ ಈಗ ಮೇಷ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ತುಂಬ ಚೆನ್ನಾಗಿದೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ನೀವು ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಹಿರಿಯರಿಂದ ನಿಮಗೆ ಉತ್ತಮ ಹೆಸರನ್ನು ಕೂಡ ಗಳಿಸ್ತೀರಿ ಮೇಷರಾಶಿ ಜಾತಕರು. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಅನಾರೋಗ್ಯ. ಈಗ ಕೆಮ್ಮು, ನೆಗಡಿ ಇವೆಲ್ಲ ಕಾಮನ್, ಯಾಕೆಂದರೆ ಕೋಲ್ಡ್ ಇದೆ, ಅದೆಲ್ಲ ಆಗ್ಬೋದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಅಂತೀವಿ ಅದಕ್ಕೆ. ಬಹಳ ಎಚ್ಚರ. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ,
ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಅನಾವಶ್ಯಕ ಖರ್ಚು, ಗೌರವಗಳು ನಷ್ಟ ಆಗುವಂಥದ್ದು. ಪ್ರಯಾಣಗಳನ್ನ ಆದಷ್ಟು ಈ ವಾರದ ಕೊನೆಯ 5 ದಿನ ಮಾಡಬೇಡಿ. ಪ್ರಯಾಣ ಮಾಡಲೇಬೇಕು ಅಂತ ಇದ್ದರೆ ಮನೆ ಬಿಡಬೇಕಾದ್ರೆ 1 ಸ್ಪೂನ್ ಜೇನುತುಪ್ಪ ತಿಂದು ಮನೆಯನ್ನು ನೀವು ಹೊರಗಡೆ ಹೋಗ್ಬೇಕಾಗುತ್ತೆ, ಎಮರ್ಜೆನ್ಸಿ ಇದ್ದರೆ. ಇಲ್ಲಾಂದರೆ ಆದಷ್ಟು ಪ್ರಯಾಣ ಈ ವಾರದ ಕೊನೆಯ 5 ದಿನ ಮಾಡದೇ ಇರೋದು ಬಹಳ ಉತ್ತಮ. ಮೇಷರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗೋಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಾ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪ್ರತಿದಿನ ಜಪ ಮಾಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಬುಧ ಕೂಡ 9ನೇ ಮನೆಯಲ್ಲಿ ಸಂಚಾರ. ಹಣಕಾಸಿನ ವಿಚಾರದಲ್ಲಿ ಖರ್ಚು ಜಾಸ್ತಿ ಆಗುವಂಥದ್ದು, ತಂದೆಗೆ ಸ್ವಲ್ಪ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ದೇವರ ಮೇಲೆ ಭಕ್ತಿಯನ್ನ ಕಳ್ಕೊಬೇಡಿ. ಸಮಯ ಬಂದಾಗ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ, ನಿಮ್ಮ ಕೈ ಹಿಡ್ದೇ ಹಿಡಿತಾನೆ. ಯಾವುದೇ ಒಂದು ದೇವರನ್ನ ಬೈಕೊಳ್ಳೋದು, ಕೆಲವ್ರು ಏನು ಮಾಡ್ತಾರೆ, ದೇವ್ರು ನನಗೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ನನ್ನ ಹಣೆ ಬರ ಸರಿ ಮಾಡಲಿಲ್ಲ ಅಂತ ದೇವ್ರನ್ನ ನಾವು ಬೈಕೋಬಾರ್ದು. ನಮ್ಮ ಹಣೆ ಬರವನ್ನು ನಾವೇ ಬರ್ಕೋಬೇಕು, ಒಳ್ಳೆ ಕರ್ಮಗಳು ಮಾಡೋದು ಮುಖಾಂತರ. ದೇವ್ರನ್ನ ಯಾವಾಗಲೂ ಕೂಡ ಬೈಯೋದು ಕೂಡ ಅದು ಪಾಪ ಆಗುತ್ತೆ ಅನ್ನೋದು ತಿಳ್ಕೋಬೇಕು. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರ ಒಟ್ಟು 4 ದಿನ ಶುಭ ಕಾಲ. ನಿಮ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ, ನೀವು ಉಲ್ಲಾಸವಾಗಿರ್ತೀರಿ, ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ನೀವು ಆಸೆ ಪಟ್ಟ ಸ್ಥಳಗಳಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ವರ್ಗಾವಣೆ ಮಾಡೋಕ್ಕೆ ನೀವೇನೋ ಪ್ರಯತ್ನ ಮಾಡ್ತಾ ಇದ್ರೆ, ನನಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ನಿಮ್ಗೆ ಇಷ್ಟ ಬಂದಂತಹ ಜಾಗದಲ್ಲೇ ಸೀಟ್ ಸಿಗುತ್ತೆ. ನನಗೆ ಇದೇ ಕ್ಷೇತ್ರದಲ್ಲೇ ನಾನು ವರ್ಕ್ ಮಾಡಬೇಕು, ನಾನು IAS ಆಫೀಸರು, IPS ಆಫೀಸರು, KAS ಆಫೀಸರು, ಈ ಥರ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಎಲ್ಲ ಟಾಪ್ ಗ್ರೇಡ್ ರ್ಯಾಂಕ್ ಆಫೀಸರ್ಸು, DC ಗಳಿರ್ಬೋದು, ನಮ್ಗೆ ಇಂಥ ಕ್ಷೇತ್ರದಲ್ಲೇ ನನಗೆ ಪೋಸ್ಟಿಂಗ್ ಬೇಕು ಅಂತ ನೀವು ಪ್ರಯತ್ನ ಸರ್ಕಾರದಲ್ಲೋ ಮಿನಿಸ್ಟ್ರಿಗಳ ಜೊತೆ ಪ್ರಯತ್ನ ಮಾಡ್ತಾ ಇದ್ರೆ ಅದಾಗುವ ಸಾಧ್ಯತೆ ಇದೆ. ಗೌರವ ಸನ್ಮಾನಗಳು ಕೂಡ ದೊರೆಯುತ್ತೆ. ಆದರೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾದ ವಿವಾದಗಳು, ಏನಾದರೂ ವ್ಯಾಜ್ಯಗಳಿಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದವನ್ನು ಮಾಡ್ಕೋಬೇಡಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಹೊಂದಾಣಿಕೆ ಮಾಡ್ಕೊಳ್ಳಿ. ಯಾಕೆಂದರೆ ಇಬ್ಬರೂ ಕೂಡ ಬೇರೆ ಬೇರೆ ಕ್ಷೇತ್ರ, ಬೇರೆ ಬೇರೆ ತಾಯಿ ತಂದೆ, ಒಟ್ಟಿಗೆ ಸಂಸಾರ ಮಾಡಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನೇ ದೊಡ್ಡದು ಮಾಡ್ಕೊಳ್ದಲೆ ಅದನ್ನು ಸಣ್ಣದು ಮಾಡಿಕೊಂಡು ವಿವಾದವನ್ನು, ಸಂಸಾರ ಜೀವನವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು ಬಹಳ ಮುಖ್ಯ. ಕೋಪ ಮಾಡ್ಕೋಬೇಡಿ. ಕೋಪದಿಂದ ನಮ್ಮಲ್ಲಿರುವಂಥ ಶಕ್ತಿ ಅನ್ನೋದು ನಾಶ ಆಗುತ್ತೆ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರ್ರಿ. ಕೋಪದಿಂದ ಕಲಹಗಳಾಗತ್ತೆ. ಸರಿಯಾಗಿ ನೀವು ಯಾವುದೇ ಒಂದು ನಿರ್ಣಯಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಕೋಪ ಬಂದಾಗ. ಹಾಗಾದರೆ ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ನೀವು ಜಪ ಮಾಡಬೇಕು. ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಮಹಾವಿಷ್ಣು ಬಾಲಾಜಿ ಗೋವಿಂದ ಓಂ ಅನಂತಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಅಂದರೆ ದುಸ್ಥಾನ ಆದರೂ ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ರೆ ಅಲ್ಲಿ ನಿಮಗೆ ಧನ ಅಭಿವೃದ್ಧಿ ಆಗುತ್ತೆ. ಬಟ್ಟೆ ವ್ಯಾಪಾರದಲ್ಲಿ ಧನಾಭಿವೃದ್ಧಿ ಆಗುತ್ತೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ, ಅನುಕೂಲಗಳಾಗುತ್ತೆ. ಬಂಧು ಬಾಂಧವರ ಸಹಕಾರ ನಿಮಗೆ ಸಿಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಅವಾಗ ಕಾನ್ಸಂಟ್ರೇಷನ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಅಪಮಾನ ಅವಮಾನಗಳಾಗ್ಬೋದು. ಮಾನಸಿಕವಾಗಿ ಅಸಮತೋಲನ ನಿಮಗೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ವಿವಾಹ ಯೋಗ ಉಂಟಾಗುತ್ತೆ.
ಶತ್ರುಗಳನ್ನ ನೀವು ಸೋಲಿಸ್ತೀರಾ. ಅನೇಕ ಕಡೆಯಿಂದ ನಿಮಗೆ ಧನಲಾಭ ಆಗುತ್ತೆ. ವಾಣಿಜ್ಯ ವ್ಯಾಪಾರಗಳಿಂದನೂ ಕೂಡ ನೀವು ಲಾಭವನ್ನ ಪಡಿತೀರಿ ಅನ್ನೋದು ವಾರದ ಕೊನೆ 4 ದಿನ ತೋರಿಸುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಟೈಮ್ ಚೆನ್ನಾಗಿದೆ. ಹಣಕಾಸು ಕೂಡ ಅಭಿವೃದ್ಧಿ ಆಗುತ್ತೆ. ವಾಣಿಜ್ಯ ಅಂದ್ರೆ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲೆಲ್ಲ ಚೆನ್ನಾಗಿ ಸಕ್ಸಸ್ ಆಗ್ತೀರಿ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂದ್ರೆ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಮಿಥುನ ರಾಶಿ ಜಾತಕರು ಜಪ ಮಾಡ್ತಾ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ? ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಶುಕ್ರ, ಬುಧ ಮತ್ತು ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಹಳ ಎಚ್ಚರವಾಗಿರ್ರಿ. ರಿಟೇಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಔಟ್ಲೆಟ್ ಅಲ್ಲಿ ನಿಮ್ಮ ಅಂಗಡಿಗಳಿದ್ದು ಅಲ್ಲಿ ದುಡ್ಡು ತಗೊಳ್ಳೋದು ಕೊಡೋದ್ರಲ್ಲಿ ಮೋಸ ಆಗ್ಬೋದು. ಬಹಳ ಹುಷಾರಾಗಿ ವ್ಯಾಪಾರ ವ್ಯವಹಾರಗಳನ್ನ ನೀವು ಮಾಡಬೇಕಾಗತ್ತೆ. ಕಟಕ ರಾಶಿ ಜಾತಕರಿಗೆ ವಿವಾಹ ಜೀವನದಲ್ಲೂ ಕೂಡ ವ್ಯತ್ಯಾಸಗಳಾಗ್ಬೋದು. ಕೆಲವರಿಗೆ ವಿರಹ ವೇದನೆಯನ್ನು ಅನುಭವಿಸ್ಬೋದು. ಕೆಲವರಿಗೆ ತಮ್ಮ ಸಂಗಾತಿಯಿಂದ ದೂರ ಇರಬೇಕಾಗುವಂತ ಪ್ರಸಂಗಗಳು ಉಂಟಾಗ್ಬೋದು. ಕಟಕ ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮಾನಸಿಕವಾಗಿ ನಿಮಗೆ ಹಿಂಸೆ ಇರುತ್ತೆ. ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ ಆಗ್ಬೋದು, ನಿದ್ದೆ ಕೆಟ್ಟೋಗ್ಬೋದು, ಯಾವುದೋ ಕೆಟ್ಟ ಕನಸು ಬಂದು ನಿದ್ದೆ ನಿಂತೋಗ್ಬೋದು, ಯಾರೋ ಫೋನ್ ಮಾಡಿ ನಿಮ್ಮ ನಿದ್ರೆ ಕೆಡಿಸ್ಬೋದು, ಏನಾದರೂ ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ನಿಮಗೆ ತೊಂದರೆ ಆಗ್ಬೋದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗಿ ಅಜೀರ್ಣ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು. ಬಹಳ ಎಚ್ಚರ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಎಲ್ಲ ಅಶಾಂತಿ ಕಮ್ಮಿ ಆಗುತ್ತೆ. ಯಾರಾದರೂ ಒಬ್ಬರು ಹೊಸ ಸ್ನೇಹಿತರು ನಿಮಗೆ ಸಿಗ್ಬೋದು. ನಿಮ್ಮ ಜೀವನ ಶಾಂತಿಯುತವಾದ ಗೃಹ ಜೀವನವನ್ನ ವಾರದ ಕೊನೆ 3 ದಿನ ಕರ್ಕಾಟಕ ರಾಶಿ ಜಾತಕರು ನಡೆಸ್ತೀರಾ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕು, ಒಳ್ಳೇದಾಗಬೇಕು ಅಂದರೆ ಸೂರ್ಯನಿಗೆ ಬೆಲ್ಲ ಮತ್ತು ಜಲ ಎರಡು ಕೂಡ ಮಿಕ್ಸ್ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಗಂಗಾಜಲ ಅಭಿಷೇಕವನ್ನು ಶಿವನಿಗೆ ಮಾಡಿಸಿದ್ರು ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂತೀರಿ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಶತ್ರುಗಳಿಂದನೂ ಕೂಡ ನಿಮಗೆ ಹಣ ಏನಾದರೂ ನೀವು ಸಾಲ ಕೊಟ್ಟಿದ್ರೆ ಅವ್ರು ದುಡ್ಡು ಕೊಡಲ್ಲ ಅಂತಿರೋರು ಕೂಡ ತಗೊಂಡ್ಬಂದು ನಿಮಗೆ ದುಡ್ಡನ್ನು ಕೊಡುವಂತಹ ಯೋಗ ಉಂಟಾಗುತ್ತೆ. ಯಾವ್ದಾದ್ರು ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಒಂದು ಪಾಸಿಟಿವ್ ರಿಸಲ್ಟ್ ನಿಮಗೆ ಕಂಡು ಬರುತ್ತೆ ಈ ವಾರ. ಸೋಮವಾರ, ಮಂಗಳವಾರ ನಿಮಗೆ ತುಂಬಾ ಟೈಮ್ ಚೆನ್ನಾಗಿದೆ. ನೆಮ್ಮದಿಯಾಗಿರ್ತೀರಿ. ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ. ಧನ ಲಾಭ ಆಗುತ್ತೆ. ಸ್ನೇಹಿತರಿಂದನೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನೋ ಒಂಥರ ಬೇಸರ, ಮಾನಸಿಕವಾಗಿ ನೆಮ್ಮದಿ ಇರಲ್ಲ. ಯಾವುದೇ ವಾಹನಗಳಿಂದ ಏನಾದರೂ ತೊಂದರೆ ಆಗ್ಬೋದು, ಬಹಳ ಎಚ್ಚರ. ಸೋಲುಂಟಾಗ್ಬೋದು, ನಿದ್ರಾಭಂಗ, ಫೋನ್ ಸೈಲೆಂಟ್ ಇಟ್ಟಿದೀವಿ ಅನ್ಕೊಂಡಿರ್ತೀವಿ, ಕಾಲ್ ಮಾಡಿಬಿಟ್ರೆ ಆನ್ ಆಗ್ಬಿಟ್ಟಿರುತ್ತೆ, ಬೇಜಾರಾಗುತ್ತೆ, ನಿದ್ದೆ ಕೆಟ್ಟೋಗುತ್ತೆ, ಯಾವುದೋ ಕೆಟ್ಟ ಕನಸು ಬಂದು ನಿದ್ದೆ ಕೆಟ್ಟೋಗ್ಬೋದು. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ ಸಿಂಹ ರಾಶಿ ಜಾತಕರು ವಾರದ ಕೊನೆ 5 ದಿನ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನು ಜಪ ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಕಮ್ಮಿ ಆಗುತ್ತೆ ಅಂದಾಗ ಭಗವಂತ ಆತ್ಮದ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಹೇಗಿದೆ?
ಮತ್ತೆ ಗೋಚಾರದ ಗ್ರಹಗಳು ಹೇಗೆ ಫಲಾನುಫಲ ಕೊಡ್ತಾರೆ. ನಿಮಗೆ ಕ್ರಿಯೇಟಿವ್ ಮೈಂಡ್ ಈ ವಾರ ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ ಮಾಡೋರಿಗೆ, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ಶೇರ್ ಮಾರ್ಕೆಟಲ್ಲಿ ಹಣ ಸಂಪಾದನೆ ಮಾಡೋರಿಗೆ, ಟ್ರೇಡರ್ಸ್ಗಳಿಗೆ ಉತ್ತಮವಾದ ಕಾಲ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಧನನಷ್ಟ, ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಸೋಲುಂಟಾಗುತ್ತೆ. ಏನಾದರೂ ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ ಇದೆ. ಇನ್ನು ವಾರದ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿಲ್ಲ ಅಂದರೆ ಬುಧವಾರ ಗುರುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಳ್ಳುವಂಥ ಯೋಗ ಉಂಟಾಗುತ್ತೆ. ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ. ಸ್ನೇಹಿತರಿಂದನೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಮತ್ತು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನಾದರೂ ಒಂದು ಅಪಮಾನ, ಸ್ತ್ರೀಯಿಂದ ಆದರೂ ಅಪಮಾನ ಆಗ್ಬೋದು, ಊಟ ಮಾಡಿದ್ರೆ ಜೀರ್ಣ ಆಗದೆ ಅಜೀರ್ಣ ಆಗ್ಬೋದು. ಹಾಗೆ ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ, ಬುಧವಾರ ಗುರುವಾರ ನಿಮಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶಿವನನ್ನ ಓಂ ತ್ರಿಲೋಕೇಶಾಯ ನಮಃ, 3 ಲೋಕದ ತಂದೆ ಶಿವ, ಆ ಶಿವನ್ನ ಈ ಮಂತ್ರ ಜಪ ಮಾಡ್ತಾ ಅಥವಾ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವನನ್ನ ಪೂಜೆ ಮಾಡ್ತಾ, ಶಿವನಿಗೆ ನಿಮ್ಮ ವಿಭೂತಿಯಿಂದ ನೀವು ಪೂಜೆ ಮಾಡ್ತಾ ಹೋಗಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ತುಲಾ ರಾಶಿ ಜಾತಕರಿಗೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಗುರುಬಲ ಇದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡ್ತೀರಿ. ಏನಾದರೂ ಒಂದು ಊಹಾಪೋಹ, ಮಾನಸಿಕವಾಗಿ ಅಶಾಂತಿ ಆಗ್ತಾ ಇದ್ರೆ ಜಾತಕ ತೋರಿಸಿ. ಮನೆ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಸರ್ಕಾರದ ಭೂಮಿ ತಗೊಳಕ್ ಹೋದಾಗ ಕಷ್ಟ ಆಗೋದು. ಅದಕ್ಕೆ ನೀವು ಯಾವ ಭೂಮಿ ತಗೊತೀರಾ, ಯಾವ ವಾಹನ ತಗೊತೀರಾ, ಅದು ಬಹಳ ಮುಖ್ಯ ಆಗಿರುತ್ತೆ. ಈ ವಾರದಲ್ಲಿ ಸೋಮವಾರ ಮಂಗಳವಾರ ತುಲಾ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಭಾಗ್ಯೋದಯದ ಕಾಲ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳಾಗತ್ತೆ. ಮತ್ತೆ ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಕುಟುಂಬದಲ್ಲಿ ದುಃಖ, ಖರ್ಚುಗಳು ಉಂಟಾಗುವಂಥದ್ದು, ವಾದ ವಿವಾದಗಳಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 3 ದಿನ ಹೇಗಿರುತ್ತೆ ಅನ್ನುವಂತಹ ವಿಚಾರ. ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನ ಲಾಭ ಆಗುತ್ತೆ. ತುಲಾ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಭಾಗ್ಯೋದಯ, ಮಾನಸಿಕವಾಗಿ ಉಲ್ಲಾಸ, ಧನ ಪ್ರಾಪ್ತಿ. ಶುಕ್ರವಾರನೂ ಕೂಡ ಧೈರ್ಯೇ ವಸತಿ ಲಕ್ಷ್ಮಿ, ಧೈರ್ಯದಿಂದ ಮುನ್ನುಗ್ಗಿ ಕೆಲಸಗಳು ಮಾಡಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀರಾ, ಹೆಸರುವಾಸಿ ಆಗ್ತೀರಾ, ಧನ ಲಾಭ ಆಗುತ್ತೆ. ಮಧ್ಯದ 2 ದಿನಗಳು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಸ್ವಲ್ಪ ಜಾಗೃತರಾಗಿರ್ರಿ ತುಲಾ ರಾಶಿ ಜಾತಕರು. ತುಲಾ ರಾಶಿ ಜಾತಕರು ದೇವ್ರನ್ನ ಭಗವಂತ ಕಣ್ಣಿಗೆ ಕಾಣಲ್ಲ, ಆದರೂ ಅವನ ಅನುಭವ ಆಗುತ್ತೆ. ಓಂ ಅವ್ಯಕ್ತಾಯ ನಮಃ ಆ ಮಂತ್ರ ಜಪ ಮಾಡಿ. ನೋಡಿ, ಪ್ರೋಟಾನ್, ನ್ಯೂಟ್ರಾನ್, ಆಟಮ್, ಎಲೆಕ್ಟ್ರಾನ್ಸ್ ಎಲ್ಲ ಹೇಳ್ತಾರೆ, ಅದೆಲ್ಲ ಕಾಣುತ್ತಾ, ಆದರೆ ಒಂದು ಎನರ್ಜಿ ನಮಗೆ ಗೊತ್ತಾಗುತ್ತೆ. ಹಾಗೆ ಶಿವನು ಒಂದು ಎನರ್ಜಿ, ಶಕ್ತಿ, ನಮ್ಮೆಲ್ಲ ತಂದೆ ಆ ಪರಮಾತ್ಮನನ್ನ ಓಂ ಅವ್ಯಕ್ತಾಯ ನಮಃ ಅಂತ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ದ್ವಿತೀಯಾಧಿಪತಿ ಗುರು ವಕ್ರಿಯಾಗಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ, ಗುರುಬಲ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ದ್ವಿತೀಯಾಧಿಪತಿ ತೃತೀಯದಲ್ಲಿ ಸೂರ್ಯ, ಶುಕ್ರ, ಬುಧ ಸಂಚಾರ ಆಗ್ತಾರಿಂದ ನಿಮಗೆ ಈ ವಾರ ಕಾಪಾಡೋದಂದ್ರೆ ನಿಮ್ಮ ಧೈರ್ಯ. ಇನ್ನು ಕೆಲವರಿಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋ ಮಾತಿನಿಂದನೇ ಕೆಲವು ವ್ಯವಹಾರಗಳು ಆಗ್ಬಿಡುತ್ತೆ. ಆ ಥರ ಮಾತಿನ ಕಲೆ ಯಾರಿಗಿದೆ ಅವ್ರು ಈ ವಾರ ಸಕ್ಸಸ್ ಆಗ್ತಾರೆ. ಕಮ್ಯುನಿಕೇಷನ್ ಇಂಡಸ್ಟ್ರಿಗಳು, ಟೆಲಿಫೋನ್, ಮೊಬೈಲ್, ಮತ್ತು ಪೋಸ್ಟ್ ಆಫೀಸ್, ಕೊರಿಯರ್ ಇಂಥ ಕಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಆಗ್ತೀರಿ. ಆಮೇಲೆ ಜಿಮ್ ಯಾರು ನಡೆಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಜಾತಕರು ರಾಜಕಾರಣಿಗಳಾಗಿದ್ದರೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ವಾರ ನೀವು ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ಆಗುತ್ತೆ. ಉತ್ತಮವಾದ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಬಂಧುಗಳು ಶತ್ರುಗಳಾಗುವ ಸಾಧ್ಯತೆಗಳು ಕಂಡು ಬರುತ್ತೆ.
ಸ್ನೇಹಿತರು ಕೂಡ ಒಂದೊಂದ್ಸಲ ನಿಮ್ಮ ಜೊತೆಗೆ ಶತ್ರುತ್ವದಿಂದ ನಿಮ್ಮ ಜೊತೆಗೆ ವ್ಯವಹಾರ ಮಾಡಬಹುದು. ಇನ್ನು ವೃಶ್ಚಿಕ ರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ಶುಭ ಕಾಲ ಅಂದಾಗ ಸೋಮವಾರ ಮಂಗಳವಾರ ಅಶುಭ, ಅನಾರೋಗ್ಯ, ಅನಾವಶ್ಯಕ ಖರ್ಚು, ತಾಯಿ ಜೊತೆ ಕಲಹ ಮಾಡ್ಕೊಂತೀರಾ, ಇಲ್ಲ ತಾಯಿ ಜೊತೆಗೆ ಇರುವಂತಹ ಸಂಬಂಧಿಕರು ಯಾರಿರ್ತಾರೋ ಅವ್ರ ಜೊತೆ ಕಲಹವನ್ನ ಮಾಡ್ಕೊಂತೀರಾ, ಅದು ಒಳ್ಳೇದಲ್ಲ. ಸೋಮವಾರ ಮಂಗಳವಾರ ಜಾಗ್ರತೆ. ಬುಧವಾರ ಗುರುವಾರ ನಿಮ್ಗೆ ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ, ಒಡವೆಗಳನ್ನ ತಗೊಂತೀರಾ, ಸನ್ಮಾನಗಳು ಕೂಡ ನಿಮ್ಗೆ ಆಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧನ ನಷ್ಟ ಆಗುವಂಥದ್ದು, ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಆಗುವಂಥದ್ದು. ಈ ವಾರ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ವೃಶ್ಚಿಕ ರಾಶಿ ಜಾತಕರು ಓಂ ಗಂಗಾಧರಾಯ ನಮಃ. ಗಂಗೆಯನ್ನು ಇಟ್ಕೊಂಡಿರುವಂಥವನು ಶಿವ. ಆ ಶಿವನನ್ನ ನೀವು ನೆನಪು ಮಾಡಿ. ಅವೆಲ್ಲ ಹೇಳಕ್ ನನ್ಗೆ ಕಷ್ಟ ಆಗುತ್ತೆ ಅಂದ್ರೆ ಓಂ ನಮಃ ಶಿವಾಯ, ಶಿವ ಪರಮಾತ್ಮನ ನೀವು ನೆನಪು ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಶುದ್ಧ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ, ಪೂಜೆ ಮಾಡಿ, ಒಳ್ಳೆ ಘಮಘಮ ಅನ್ನುವಂತಹ ಒಳ್ಳೆ ಸುವಾಸನೆ ಇರುವಂತಹ ಹೂವಿನಿಂದ ಪೂಜೆ ಮಾಡಿ, ಶಿವನ ಪ್ರೀತಿಯಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನ್ ಹೇಳ್ತಾರೆ ಗುರುಜಿ ಅಂತ. ಈಗ 8 ರಾಶಿಗಳಾಯ್ತು. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನುರಾಶಿಯವರಿಗೆ ಗುರುಬಲ ಇದೆ, ಒಳ್ಳೆ ಮಾತನಾಡುವಂತಹ ಕಲೆ, ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಸ್ವಲ್ಪ ಈಗೋಯಿಂದ ಮಾತಾಡಬೇಡಿ, ಮಧುರತೆಯಿಂದ. ಯಾರು ಸೇವೆಯಲ್ಲಿದ್ದೀರಿ, ಸೇವೆ ಕೆಲಸ ಮಾಡ್ತೀರಿ, ತುಂಬಾ ಪ್ಲೀಸ್ ಆಗಿರ್ಬೇಕು, ಅವಾಗ ನಿಮ್ದೆಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಯಾರ್ಯಾರು ಮಾತಾಡುವಂದ್ರ ಭಾಷಣಗಾರರು, ಸಂಗೀತಗಾರರಿಗೆಲ್ಲ ಉತ್ತಮವಾದ ಕಾಲ. ವ್ಯಾಪಾರ ಮಾಡೋರು ಮಾತಾಡೋದ್ರಿಂದನೇ ಬಿಸ್ನೆಸ್ ಆಗೋದು, ಅದಕ್ಕೆ ಚೆನ್ನಾಗಿ ಮಾತಾಡುವಂತಹ ಯೋಗ ನಿಮ್ಗೆ ಉಂಟಾಗುತ್ತೆ. ದ್ವಿತೀಯ ಭಾವದಲ್ಲಿ ಶುಕ್ರ ಇರಬೇಕಾದ್ರೆ ಮುಖದಲ್ಲಿ ಒಂದು ಕಳೆ ಬರುತ್ತೆ, ಒಳ್ಳೆ ಬಟ್ಟೆಗಳನ್ನು ನೀವು ಹಾಕ್ಕೊಂತೀರಿ. ಸೋಮವಾರ ಮಂಗಳವಾರ ನಿಮಗೆ ವಿವಾಹ ಯೋಗ ಉಂಟಾಗುತ್ತೆ, ಟೈಮ್ ತುಂಬಾ ಚೆನ್ನಾಗಿರುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲದರಲ್ಲೂ ಆದಾಯದಲ್ಲೂ ಏರಿಕೆ ಆಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ನಿಮಗೆ ಅಧಿಕ ಖರ್ಚು, ಅದರಲ್ಲೂ ಸ್ತ್ರೀಯಿಂದ ಅಧಿಕ ಖರ್ಚು, ಕೋಪ ಜಾಸ್ತಿ, ಶೀಘ್ರ ಕೋಪ, ಗಾಯಗಳಾಗ್ಬೋದು. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಸನ್ಮಾನಗಳುಂಟಾಗುತ್ತೆ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಗುರುಗಳ ಗುರು, ಸದ್ಗುರು, ಪರಮಗುರು, ಪರಮೇಷ್ಠಿ ಗುರು ಯಾರು? ಶಿವ. ಅದಕ್ಕೆ ಪರಮಗುರುವೇ ನಮಃ, ಇಲ್ಲ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಗುರುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಶಿವನನ್ನ, ನಿಮಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಧನುಸ್ಸು ರಾಶಿ ಜಾತಕರಿಗೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ, ಜನ್ಮ ರಾಶಿಯಲ್ಲಿ ಶುಕ್ರ, ಜನ್ಮ ರಾಶಿಯಲ್ಲಿ ಬುಧ, ಕುಜ ಎಲ್ಲ ಸಂಚಾರ ಆಗ್ತಾರೆ. ಕೋಪ ಮಾಡ್ಕೋಬೇಡಿ, ಈಗೋಯಿಸ್ಟಿಕ್ ಮಾಡ್ಕೋಬೇಡಿ, ಶಾಂತಿಯಾಗಿ ವರ್ತಿಸಿ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂತೀರಾ, ಜನ ಯಾರಾದ್ರೂ ನಿಮ್ಗೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಾನು ಇಷ್ಟು ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ, ಇಷ್ಟು ಒಡವೆ ಹಾಕೊಂಡಿದ್ದೀನಿ, ನಾನು ಯಾರು ಗುರುತಿಸ್ತಿಲ್ವೇ ಅನ್ನುವಂತಹ ಟೆನ್ಷನ್ ನಿಮಗೆ ಜಾಸ್ತಿ ಆಗ್ಬೋದು. ಹಣಕಾಸು ಬರೋದ್ರಲ್ಲಿ ನಿಧಾನ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಮಕರ ರಾಶಿಯವರಿಗೆ ಈ ವಾರ ಒಟ್ಟು 4 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೀವು ಅಧಿಕಾರ ಪಡಿತೀರಿ, ನಿಮಗೆ ವಿವಾಹ ಭಾಗ್ಯ ಉಂಟಾಗತ್ತೆ, ತಾವು ಮಾಡ್ತಿರುವಂತಹ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಸಂತೋಷವನ್ನ ಪಡ್ತೀರಿ, ನಿಮ್ಮ ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ, ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾಹನ ಚಾಲಕರು ಬಹಳ ಎಚ್ಚರ, ಅಪಘಾತಗಳಾಗ್ಬೋದು. ನಾನು ಯಾವ ಗಾಡಿನೇ ಓಡಿಸಲ್ಲ ಗುರುಜಿ, ಎಲ್ಲೋ ಪ್ಲಾಟ್ಫಾರ್ಮಲ್ಲಿ ಹೋಗ್ತಿರ್ತೀರಾ, ಬೆಂಗಳೂರಲ್ಲಂತೂ ಬಹಳ ಟ್ರಾಫಿಕ್ಕು, ಫುಟ್ಪಾತ್ಗಳೇ ಇಲ್ಲ,
ಯಾರು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಮಿನಿಸ್ಟ್ರ್ ಯಾರೋ, ಯಾರು ಅದಕ್ಕೆ ಅದ್ರ ಬಗ್ಗೆ ಕಾಳಜಿ ತಗೊಂತಾ ಇಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ಸೋಮಾರಿತನವನ್ನು ಮಾಡ್ಕೋಬೇಡಿ. ವಾರದ ಕೊನೆ 3 ದಿನ ಮಕರ ರಾಶಿ ಜಾತಕರು ಜಾಗೃತೆಯಾಗಿರ್ರಿ. ಹಾಗಾದ್ರೆ ಮಕರ ರಾಶಿ ಜಾತಕರು ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂದಾಗ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಶಿವನ ಅನುಗ್ರಹ ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಹೇಗಿದೆ? ಜನ್ಮ ರಾಶಿಯಲ್ಲಿ ರಾಹು, ಎಲ್ಲ ವ್ಯಯಭಾವದಲ್ಲಿ ಸೂರ್ಯ, ಶುಕ್ರ, ಬುಧ, ಎಲ್ಲ ಕೆಲಸ ಕಾರ್ಯಗಳಾಗಕ್ಕೆ ಕಷ್ಟ. ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಉತ್ತಮವಾದ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಿ. ಸೋಮವಾರ ಮಂಗಳವಾರ ನಿಮಗೆ ಅನಾರೋಗ್ಯ ಉಂಟಾಗುವಂಥದ್ದು, ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ. ಪೆಟ್ರೋಲ್, ಡೀಸೆಲ್, ಆಯಿಲ್ ಯಾವುದೇ ವ್ಯಾಪಾರ ಮಾಡಿದ್ರು ಅದರಲ್ಲೆಲ್ಲ ಸಕ್ಸಸ್ ಆಗ್ತೀರಿ ಕುಂಭರಾಶಿ ಜಾತಕರು. ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನ ಯಾರು ಕೂಡ ಮರಿಬೇಡಿ. ಬೆಳಿಗ್ಗೆ ಯಾವಾಗಲೂ ಕೂಡ ಸೂರ್ಯೋದಯಕ್ಕಿಂತ ಮೊದಲೇ 6 ಗಂಟೆ 6:30ಗೆಲ್ಲ ಎದ್ದು ಬಿಟ್ರೆ ನಿಮ್ಗಿನ್ನೂ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರಿಗೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ. ಸ್ತ್ರೀಯಿಂದ ಲಾಭ ಆಗುತ್ತೆ. ಬಟ್ಟೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡೋರಿಗೆ ಲಾಭ ಆಗುತ್ತೆ. ಮನೆ ಮಾರಾಟ ಮಾಡಿದ್ರೆ ಲಾಭ ಆಗುತ್ತೆ. ವಾಹನಗಳು ಮಾರಾಟ ಮಾಡೋರಿಗೆ ಲಾಭ ಆಗುತ್ತೆ. ಈ ವಾರದಲ್ಲಿ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ಪೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಕೋಲ್ಡ್ ಬೇರೆ ಇದೆ, ಸೌತೆಕಾಯಿ ಆ ಥರದ ತಿನ್ನಕ್ಕೆ ಚಳಿ ಆಗ್ಬೋದು, ಎಚ್ಚರವಾಗಿರ್ರಿ. ಊಟ ಆದಮೇಲೆ ಮೊಸರು ತಿನ್ನಬೇಕಾಗತ್ತೆ. ಕೆಲವರಿಗೆ ಅಪಮಾನ ಆಗುವಂಥದ್ದು, ಕೆಲವರಿಗೆ ದ್ರೋಹ ಆಗುವಂಥದ್ದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 3 ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ಅನುಕೂಲಗಳಾಗತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಅಧಿಕಾರವನ್ನು ಕೂಡ ನೀವು ಪಡಿತೀರಾ. ನೀವೆಲ್ಲ ಕೂಡ ಮೀನರಾಶಿ ಜಾತಕರು ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಈಗ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ. ವಿಡಿಯೋನ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಈ ವಾರದಲ್ಲೇ ಮುಂದಿನ ವಾರದ್ದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಇನ್ನು 14 ದಿವಸ ವಿಡಿಯೋ ಹಾಕೋಕ್ಕಾಗದೇ ಇರೋದ್ರಿಂದ, ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಿಮಗೆ ಅನುಕೂಲ. ಮೊದಲೇ ಮುಂದಿನ ವಾರದ್ದು ಭವಿಷ್ಯವನ್ನು ತಿಳ್ಕೊಬೋದು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.